ಗೈಸ್ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು ಗೈಸ್. ನಾನು ಆ್ಯಕ್ಚುಲಿ ಸೀನ್ ಏನು ಅಂದರೆ ಸೀನ್ ಏನಂದರೆ ಇದು ಏನೋ ನಾನು ಬಂದಲ್ಲಿ ನಿಲ್ಲಿಸ್ದೆ. ಓಕೆನಾ, ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಫುಲ್ ನೆಂದೋಗ್ಬಿಟ್ಟಿದೆ ಅಂತ ಒಂದು ಅಂಗಡಿ ಸಿಕ್ತು ಅಂತ ನಿಲ್ಲಿಸ್ದೆ. ನಿಲ್ಲಿಸಿ ಒಂದೇ ನಿಮಿಷ ಡಬ್ ಅಂತ ಸೌಂಡ್ ಬಂತು. ಏನು ಅಂತ ಹೊರಗಡೆ ಬಂದರೆ ಗೌರ್ಮೆಂಟ್ ಬಸ್ಸು ಮತ್ತು ಅದು ಲಾರಿ ನೋಡಿದ್ರಲ್ಲ ಕ್ಯಾಂಟ್ರು, ಎರಡು ರಪ್ ಅಂತ ಹೊಡೆದಿದೆ. ಏನೋ ಇಂಜುರಿ ಆಗಿದೆ ಅಂತ ಹೇಳಿದ್ರು. ಸೊ ಈಗ ಸೀನ್ ಏನು ಅಂದರೆ ಚಾರ್ಜು 40% ಆಗಿದೆ. ಬಟ್ ಸ್ಟಿಲ್ ಈ 40% ಸಾಕಾಗಲ್ಲ ಗೈಸ್. ನನ್ನ ಘಾಟ್ ಇಳಿಯೋಷ್ಟರಲ್ಲೇ ಆಗ್ಬಿಡುತ್ತೆ ಟೈಮು. ನಾನು ಇವಾಗ ರೈಡಿಂಗ್ ಗೇರ್ಸ್ ಹಾಕ್ಕೊಂಡಿದ್ದೀನಿ. ಸೊ ರೈಡಿಂಗ್ ಗೇರ್ಸ್ ಇವಾಗ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಅದೇ ಆಗಿದ್ದಾಗಿದೆ, ಇವಾಗ ಚಳಿ ಆಗಬಾರ್ದು ಅಂತ ಅಷ್ಟೇ. ನೆಂದೋಗ್ಬಿಟ್ಟಿದ್ದೀನಿ ಫುಲ್ಲು, ಬಟ್ ಚಳಿ ಆಗಬಾರ್ದು ಇವಾಗ. ಬನ್ನಿ ಸಿಗೋಣ. ಅಯ್ಯೋ ನನಗಂತೂ ಏನು ನಡೀತಾಯಿತೋ ಗೊತ್ತಿಲ್ಲ ಗುರು, ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ಅದ್ರ ಮೇಲೆ ಈಗ ರೈಡಿಂಗ್ ಗೇರ್ಸ್ ಹಾಕ್ಕೊಂಡಿದ್ದೀನಿ, ಅದು ಇದು ರೈನ್ ಗೇರ್ಸ್ ಹಾಕ್ಕೊಂಡಿದ್ದೀನಿ. ಫಸ್ಟು ಈಗ ಬೆಂಗಳೂರಿಗೆ ಹೋಗ್ಬಿಟ್ರೆ ಸಾಕೀಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಲಿ ಇದು ಮಾಡ್ಬೋದು. ಬನ್ನಿ ಸಿಗೋಣ ಮುಂದೆ. ಇದೇನೋ ಸ್ಟೋರೇಜ್ ಬೇರೆ ಇಲ್ಲ ಇವಾಗ, ಒಂದು 20 ಮಿನಿಟ್ಸ್ ಏನೋ ತೋರಿಸ್ತಾಯಿತ್ತು. ಬ್ಯಾಟ್ರಿ ಚೇಂಜ್ ಮಾಡಿದ್ದೀನಿ. ಸೊ ಇದ್ರದ್ದು ಬ್ಯಾಟ್ರಿ ಹೋಗ್ಬಿಟ್ಟಿದೆ, ಅದು ಬೈಕ್ದು ಬ್ಯಾಟ್ರಿ ಹೋಗ್ಬಿಟ್ಟಿತ್ತು, ಬೇರೆದು ಇನ್ನೊಂದು ಬೇರೆ ಚೇಂಜ್ ಮಾಡಿದ್ದೀನಿ. ಫಸ್ಟು ಇದು ಇಳಿದ್ಬಿಟ್ಟು ಹೋಗ್ಬಿಟ್ರೆ ಸಾಕು. ಮೊಬೈಲ್ಗೂ ಕವರ್ ಹಾಕಿದ್ದೀನಿ, ಆದಷ್ಟು ಬೇಗ ಹೋಗ್ಬಿಡೋಣ. ಆಗ್ತಾಯಿಲ್ಲ. ಬನ್ನಿ ಸಿಗೋಣ ಮುಂದೆ. ಗೈಸ್ ಇಲ್ಲೇನೋ ಸೈಕ್ ಆಗ್ತಾಯಿದೆ. ಇವನು ಯಾಕೋ ಅಡ್ಡ ಹಾಕೋ ಥರ ಕಾಣ್ತಾ ಇದ್ದಾನೆ. ಆಟ ಆಡ್ತವ್ರೆ ಗೈಸ್ ರೋಡಲ್ಲಿ. ಏನು ಅಡ್ಡ ಆಗ್ತಾವನೋ ಆಟ ಆಡ್ತಾವನೋ ಗೊತ್ತಾಗ್ತಾಯಿಲ್ಲ. ಇನ್ನೂ 3:15 ಗಂಟೆ ಇದೆ ಗುರು. ಅಂದರೆ ಚಾರ್ಜ್ ಬೇರೆ ಇಲ್ಲ. ಸೊ ಇನ್ನೂ 186 ಕಿಲೋಮೀಟರ್ಸು. ಘಾಟೆಲ್ಲ ದಾಟಾಯಿತು. ಸೊ ಈಗ ಹೊರಗಡೆ ಬಂದಿದ್ದೀವಿ ಮೇನ್ ರೋಡ್ಗೆ, ಸ್ವಲ್ಪ ಕ್ರೂಸ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಅಂತ. ಬನ್ನಿ ಸಿಗೋಣ ಮುಂದೆ ಹತ್ತತ್ರ ಮಾತಾವರೆಗೆ ಹೋದಾಗ. ಗೈಸ್ 9:34, ಇನ್ನೂ 100 ಕಿಲೋಮೀಟರ್ಸ್ ಇದೆ. 101 ಕಿಲೋಮೀಟರ್ಸು, 1 hour 50 ಮಿನಿಟ್ಸ್ ತೋರಿಸ್ತಾ ಇದೆ ಮಾದಾವರೆಗೆ. ಸೊ ಇಲ್ಲೇ ಊಟ ಮಾಡಿಕೊಂಡೆ, ಒಳ್ಳೆ ಊಟ ಮಾಡಿದೆ ಗುರು, ಹೊಟ್ಟೆ ತುಂಬ ಮಾಡಿಬಿಟ್ಟೆ. ಯಾವ ಫ್ರಸ್ಟ್ರೇಷನ್ ಇತ್ತು ಏನೋ ಗೊತ್ತಿಲ್ಲ, ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿದೆ. ನಿದ್ದೆ ಏನು ಬರೋಲ್ಲ ಅನಿಸುತ್ತೆ, ಯಾಕಂದರೆ ಫುಲ್ಲು ನಾನು ಬೇರೆ ಜಾಕೆಟು ಮತ್ತು ರೈನ್ ಕೋಟ್ ಇದೆಲ್ಲ ತೆಗೆದುಬಿಟ್ಟಿದ್ದೆ. ಫುಲ್ಲು ಚಳಿ, ನೀರಾಗ್ಬಿಟ್ಟು ಲೈನರ್ಸ್ ಫುಲ್ಲು ಚಳಿ ಆಗ್ತಿತ್ತು. ಸೊ ಇವಾಗ ಹಾಕ್ಕೊಂಡು ಡೈರೆಕ್ಟು ಮಾದಾವರ ಅಂತ ಹೋಗ್ತಾಯಿದ್ದೀನಿ. ನಾನ್ ಸ್ಟಾಪ್ ಇದು, ಆ್ಯಕ್ಚುಲಿ 100 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಹೊಡಿತೀನಿ. ಬನ್ನಿ ಸಿಗೋಣ ಮುಂದೆ. ಅಲ್ಲಿ ಮಾದಾವರಗೆ ಹೋದಾಗ ಮ್ಯಾಥ್ಯೂ ಅವ್ರಿಗೆ ಹೇಳಿದ್ದೀನಿ, ಬರೋ ಸ್ವಲ್ಪ ಲೇಟ್ ಆಗುತ್ತೆ, ನಿಮ್ಮ ಮನೆಗೆ ಬರ್ತೀನಿ ಡೈರೆಕ್ಟ್ ಅಂತ. ಬನ್ನಿ ಬ್ರೋ ಅಂತ ಹೇಳಿದ್ದಾರೆ. ಬನ್ನಿ ಸಿಗೋಣ ಮುಂದೆ ಹೋಗಿ. ಇದು ಆನ್ ಆಗಿದೆಯಾ? ಇವಾಗ ಆನ್ ಆಗಿದೆ. ಮೈಕ್ ಒಳಗೆ ಇಟ್ಟಿದ್ದೀರಾ? ಇಲ್ಲಿ ಹೆಲ್ಮೆಟ್ ಒಳಗೆ
ಅದು ಇದಿರುತ್ತಲ್ಲ BT12 ಮೈಕು, ಅದಕ್ಕೆ 6 ಕೊಡ್ತೀನಿ. ಬಿಗ್ಗೆ ಕುಂತ್ಕೊಳ್ಳುತ್ತೆ ಬ್ರೋ, ಏನು ಪ್ರಾಬ್ಲಮ್ ಆಗಲ್ಲ. ಬಿಗ್ಗೆ ಕುಂತ್ಕೊಳ್ಳುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ ಅದು. ಹಲೋ ಗೈಸ್, ವೆಲ್ಕಮ್ ಟು ಬೆಂಗಳೂರು. ಎಲ್ಲಿ ಬ್ರೋ? ಅವ್ರ ಮನೆ ರೂಟೇ ಮಾಡ್ತಾಯಿತ್ತು ನನಗೆ. ಅವ್ರ ಮನೆದು ರೂಟೇ ಮಾಡ್ತಾಯಿತ್ತು ನನಗೆ. ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಇರಲಿಲ್ಲ. ಓ, ನಾವು ಬಂದು ಕರೆಕ್ಟಾಗಿ ಬಂದಿದ್ರು ಅವರು. ನೋಡಿ ಗೈಸ್, ಈ ಥರ ಬಕೆಟೆಲ್ಲ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅಯ್ಯೋ ಕೊಲಾಬ್ರೇಟ್ ಮಾಡಿದ್ರೆ ಮಜಾ ಬರುತ್ತೆ ಬ್ರೋ, ಇಬ್ರು ಹಿಂಗೆ ಮಾತಾಡ್ಕೊಂಡು. ಅಯ್ಯೋ ಸಖತ್ತು ಬ್ರೋ, ನಾನು ಹೇಳ್ತಾ ಇಲ್ವಾ, ನಾನು ಹಂಪಿ ರೈಡಲ್ಲಿ ಅವನ ಜೊತೆ ಮಾತಾಡ್ಕೊಂಡಿರೋದಕ್ಕೆ ಅವ್ನು ಬೇಜಾರಾಗಿಲ್ಲ ಅಂದರೆ ಲೆಕ್ಕ ಹಾಕೊಳ್ಳಿ. ರೈಟಾ? ಬೆಳಿಗ್ಗೆ ಫೋನ್ ಹಾಕಿದ್ದ. ಹಾಂ, ಏನಂತೆ? ಏನಲ್ಲ ಫೋನ್ ಹಾಕ್ಬೇಕಾನೆ, ಹೋಗ್ಬೇಕಾನೆ ಅಂತಲ್ಲ ಅಷ್ಟೇ. ಹಾಂ, ಹೊರಗಡೆ ಮಳೆ ಕೇಳಲಿಲ್ಲ. ಏನು ಕೇಳಿಲ್ಲ. ಫೋನ್ ಮಾಡಿದ್ದೀನಿ ಬ್ರೋ, ಕೇಳಿಲ್ಲ ಅಂದರೆ. ಓ ಬ್ರೋ, ಇರ್ಬಾರ್ದು, ಮಾತಾಡಬೇಕು ಯೂಟ್ಯೂಬ್. ಹಾಂ, ಆನಾಗೆ ಇದೆಯದು. ಇವಾಗ ಆನ್ ಮಾಡಿದೆ ಬ್ರೋ ನಿಮಗೋಸ್ಕರ. ಏನು ಮಾತಾಡಲಿಲ್ಲ ನಾನು. ಏನೋ ನಾನು ಮಾತಾಡಿ ಬ್ರೋ. ಯಾವಾಗ ಬ್ರೋ? ಹಾಂ ವೆಲ್ಕಮ್ ಟು ನಮಗೆ ಬ್ರೋ. ಇದು ನಾಲ್ಕನೇಲಿ ಅಂತ ಬ್ರೋ. ಲಡಾಖಿಂದ 300 ಕಿಲೋಮೀಟ್ರ್ ದೂರದಲ್ಲಿದೆ. ಬಂಟಿ ಪಕ್ಕ ಇದೆಲ್ಲ ಎಡಿಟರ್ ತೆಗ್ಬಿಡಿ, ಆಫ್ ಮಾಡಿ. ಈಗ ಹೊಸಾಗಿ ತೊಗೊಂಡ್ರ ಮತ್ತೆ ಗ್ಲೌಸ್ ಯಾವುದದು?